ತುಮಕೂರಿನಲ್ಲಿ ಅದ್ದೂರಿ ಸಾಧನಾ ಸಮಾವೇಶಕ್ಕೆ ತಯಾರಿ. ಸಾಧನಾ ಸಮಾವೇಶಕ್ಕೆ ತಟ್ಟಲಿದ್ಯಾ ಪ್ರತಿಭಟನೆಯ ಬಿಸಿ? ಸಮಾವೇಶದಂದು ಕಪ್ಪುಪಟ್ಟಿ ಪ್ರದರ್ಶನಕ್ಕೆ ತೀರ್ಮಾನ. ಮೇ 20ಕ್ಕೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 3 ವರ್ಷ ಪೂರ್ಣಗೊಳ್ಳಲಿದ್ದು, ತುಮಕೂರಿನಲ್ಲಿ ಮೇ 19ರಂದು ಅದ್ದೂರಿ ಸಾಧನಾ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ. ಈಗಾಗಲೇ ಸರ್ಕಾರದ ಸಾಧನಾ ಸಮಾವೇಶಕ್ಕೆ ಜೂನಿಯರ್ ಕಾಲೇಜು ಮೈದಾನದಲ್ಲಿ ತಯಾರಿ ಜೋರಾಗಿದ್ದು, ಇತ್ತ ಸಮಾವೇಶಕ್ಕೆ ಪ್ರತಿಭಟನೆಯ ಬಿಸಿ ತಟ್ಟುವ ಸಾಧ್ಯತೆಯಿದೆ. ಇನ್ನು ಕೆಎಸ್ಆರ್ಟಿಸಿ ಸಾರಿಗೆ ನೌಕರರು ಬೇಡಿಕೆ ಈಡೇರಿಸುವಂತೆ ಆಗ್ರಹಿಸಿ ಮೇ 20ರಂದು ಸಾರಿಗೆ ಬಸ್ಗಳ ಮುಷ್ಕರ ಹಮ್ಮಿಕೊಳ್ಳಲಾಗಿದ್ದು, ಮುಷ್ಕರ ಹಿನ್ನೆಲೆ ಕಾರ್ಯಕ್ರಮವನ್ನು ಮೇ 19ಕ್ಕೆ ಮಾಡಲು ತೀರ್ಮಾನಿಸಲಾಗಿದೆ. ಇದೀಗ ಮೇ 19ರಂದು ನಡೆಯುವ ಸಾಧನಾ ಸಮಾವೇಶದ ವೇಳೆ ಕೆಎಸ್ಆರ್ಟಿಸಿ ನೌಕರರ ಒಕ್ಕೂಟದಿಂದ 1000ಕ್ಕೂ ಹೆಚ್ಚು ಸಿಬ್ಬಂದಿ ಪ್ರತಿಭಟನೆಯನ್ನ ನಡೆಸಲು ತೀರ್ಮಾನಿಸಿದ್ದಾರೆ. ಅಲ್ಲದೆ ಸಮಾವೇಶಕ್ಕೆ ಕಪ್ಪುಪಟ್ಟಿ ಪ್ರದರ್ಶಿಸಲು ಸಂಘಟನೆ ತೀರ್ಮಾನಿಸಿದೆ. ಇನ್ನು ಈ ಬಗ್ಗೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಕೆಎಸ್ಆರ್ಟಿಸಿ ಸ್ಟಾಫ್ ವರ್ಕರ್ಸ್ ಫೆಡರೇಷನ್ ಪ್ರಧಾನ ಕಾರ್ಯದರ್ಶಿ ವಿಜಯ್ ಭಾಸ್ಕರ್, ಸರ್ಕಾರ ಸಾರಿಗೆ ನೌಕರರ ಮುಷ್ಕರಕ್ಕೆ ಹೆದರಿ 1 ದಿನ ಮುಂಚಿತವಾಗಿ ಕಾರ್ಯಕ್ರಮವನ್ನ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು. ಅಲ್ಲದೆ ಶಕ್ತಿ ಯೋಜನೆಯ ಯಶಸ್ವಿಗೆ ಪ್ರಮುಖ ಕಾರಣರಾದ ಚಾಲಕರು ಮತ್ತು ನಿರ್ವಾಹಕರನ್ನ ಕಡೆಗಣಿಸಿ ಸಾಧನಾ ಸಮಾವೇಶ ಮಾಡೋದು ಸರಿಯಲ್ಲ. ನಮ್ಮ ಸಂಭ್ರಮವನ್ನ ಕಸಿದುಕೊಂಡ ಸರ್ಕಾರದ ಸಂಭ್ರಮಕ್ಕೆ ನಮ್ಮ ಕಣ್ಣೀರಿನ ಧಿಕ್ಕಾರ ಎಂದು ಕಿಡಿಕಾರಿದ್ರು. ಏಜ್ಮಾ ಜಾರಿ ಮಾಡಿದ್ರೂ ನಾವು ಹೆದರೋದಿಲ್ಲ, ಜೈಲಿಗೆ ಹೋಗಲು ಸಹ ಸಿದ್ಧ ಎಂದು ಗುಡುಗಿದ್ದಾರೆ. ರಾಜ್ಯ ಸರ್ಕಾರ ತನ್ನ 3ನೇ ವರ್ಷದ ಸಾಧನೆಯ ಸಮಾವೇಶನ 20ನೇ ತಾರೀಕು ಹಮ್ಮಿಕೊಂಡಿದ್ರು. ಸಾರಿಗೆ ನೌಕರರ ಪರವಾಗಿ ನಾವೇನು ಜಂಟಿ ಕ್ರಿಯಾ ಸಮಿತಿಯಿಂದ ಮುಷ್ಕರಕ್ಕೆ ಕರೆ ಕೊಟ್ಟಿದ್ವಿ, ಅದಕ್ಕೆ ಬೆದರಿದ ಸರ್ಕಾರ ತನ್ನ ಸಾಧನೆ ಸಮಾವೇಶದ ಆಚರಣೆಯನ್ನು 19ಕ್ಕೆ ಹಿಂದೂಡಿದೆ. ನಾವು ಈ ಥರದ ಕುತಂತ್ರ ಮಾಡಿರೋದನ್ನು ಖಂಡಿಸ್ತೀವಿ. ಸರ್ಕಾರ ಈ ಥರದ ಹೇಡಿತನದ ಕ್ರಮಕ್ಕೆ ಮುಂದಾಗೋ ಬದಲು ಜಂಟಿ ಕ್ರಿಯಾ ಸಮಿತಿ ಜೊತೆಯಲ್ಲಿ ಚರ್ಚೆ ಮಾಡಿ ಆ 2 ಸರಳವಾದ ಬೇಡಿಕೆಗಳು, 1/1/24ರಿಂದ 4 ವರ್ಷದ ವೇತನ ಪರಿಷ್ಕರಣೆ, 25% ವೇತನ ಹೆಚ್ಚಳ, ಇಷ್ಟೇ ನಾವು ಕೇಳ್ತಾ ಇರೋದು. ಅರಿಯರ್ಸ್ ವಿಚಾರ ಆಲ್ರೆಡಿ 26 ತಿಂಗಳದ್ದು ಕೊಟ್ಟಿದ್ದಾರೆ, ಇನ್ನೊಂದು 12 ತಿಂಗಳು ಕೊಡಬೇಕು. ಇದನ್ನು ಇತ್ಯರ್ಥ ಮಾಡೋ ಬದಲು ಈ ರೀತಿಯಾಗಿ ಕೆಲಸಗಾರರ ಸೇವೆನೂ ಬೇಕು, ಇವ್ರು 4000 ಬಸ್ಸನ್ನು ಓಡಿಸೋಕ್ಕೆ ನಾವು ಬೇಕು, ಶಕ್ತಿ ಯೋಜನೆಗೆ ನಾವು ಬೇಕು, ನಮ್ಮ ಡಿಮಾಂಡ್ ಕೇಳೋಕ್ಕೆ ಮಾತ್ರ ತಯಾರಿಲ್ಲ. ಈ ಧೋರಣೆಯನ್ನು ನಾವು ಖಂಡಿಸಿ 19ನೇ ತಾರೀಕು ತುಮಕೂರಿನ ಟೌನ್ ಹಾಲ್ ಮುಂದೆ ಅವರ ಸಮಾವೇಶಕ್ಕೆ ಧಿಕ್ಕಾರ ಹೇಳಲಿಕ್ಕೆ, ಕಪ್ಪು ಬಾವುಟ ತೋರಿಸಲಿಕ್ಕೆ ನಾವು ಸಾರಿಗೆ ನೌಕರರು ರಾಜ್ಯಾದ್ಯಂತ ಸಾವಿರಾರು ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. 4000 ನೌಕರರು ಕೆಲಸ ಮಾಡ್ತಾರೆ ಸರ್. ಅವತ್ತು ಸರ್ ನಾವು ಸ್ಟ್ರೈಕ್ ನೋಟಿಸ್ ಕೊಟ್ಟಿರೋದು 20ನೇ ತಾರೀಕಿಂದ. ನಾವು ಅವರ ಸಮಾವೇಶನ ಅದರಲ್ಲಿ ನಮ್ಮನ್ನು ನೀವು ಒಳಗೊಳ್ತಾ ಇಲ್ಲ ಅನ್ನೋದು ನಮ್ಮ ಟೀಕೆನೇ ಹೊರತು ನಾವು ಅದನ್ನು ಡಿಸ್ರಪ್ಟ್ ಮಾಡೋದು ನಮ್ಮ ಉದ್ದೇಶ ಅಲ್ಲ. ಮೊದಲನೇ ಪಾಯಿಂಟು. ಎರಡನೇದು, 4000 ಬಸ್ಸನ್ನು ಏನವರು ನಿಗದಿ ಮಾಡಿದ್ದಾರೆ, ಅದನ್ನು ಅವರು 1 ದಿವಸಕ್ಕೆ ಹಿಂದೆ ತಳ್ಕೊಂಡು ಬಸ್ ಓಡಿಸ್ತಾರೆ. ನಾವು ಲೀಗಲ್ಲಾಗಿ ನೋಟಿಸ್ ಕೊಟ್ಟಿರೋದು 20ನೇ ತಾರೀಕಿಂದ ಮಾಡ್ತೀವಿ ಅಂತ. ನಾವು ಸರ್ಕಾರದ ಜೊತೆ ಕೆಟ್ಟ ಪೈಪೋಟಿಗೆ ಬಿದ್ದು ಅದನ್ನು 19ನೇ ತಾರೀಕಿಗೆ ವಾಪಸ್ ತಂದರೆ ಈ ರಾಜ್ಯದ ಜನರಿಗೆ ಸಾಕಷ್ಟು ತಯಾರಿ ಇಲ್ಲದೆ ನಾವು ಸ್ಟ್ರೈಕ್ ಮಾಡಿ ಅವರನ್ನು ತೊಂದರೆಗೆ ಸಿಲುಕಿಸಿದಂಥ ಒಂದು ತಪ್ಪಾಗುತ್ತೆ. ಅದರಿಂದ ನಾವು ಆ ರೀತಿ ಮಾಡ್ತಾಯಿಲ್ಲ. ನಿಮ್ಮ ಸಾಧನೆ ಸಮಾವೇಶನ ಹಿಂದೂಡಿಕೊಂಡು ನಮ್ಮನ್ನು ಉಪೇಕ್ಷೆ ಮಾಡಿದ್ದೀರಾ, ಅದನ್ನು ನಾವು ಕಪ್ಪು ಬಾವುಟದ ಮೂಲಕ ಪ್ರದರ್ಶನ ಮಾಡ್ತೀವಿ. ಸ್ಟ್ರೈಕ್ ಮಾತ್ರ 20ನೇ ತಾರೀಕು ಬೆಳಿಗ್ಗೆ 6 ಗಂಟೆಯಿಂದ ಇರುತ್ತೆ. ಸಾರ್ವಜನಿಕರು ಇದರ ಮುನ್ಸೂಚನೆಯನ್ನು ತಗೊಂಡು ಅದಕ್ಕೆ ಯಾವ ರೀತಿ ಸಿದ್ಧತೆ ಮಾಡ್ಕೋಬೇಕು ಅಂತ ಹೇಳಿ ವಿನಂತಿ ಮಾಡ್ಕೊಳ್ತೀವಿ. ಇನ್ನು ಕೆಎಸ್ಆರ್ಟಿಸಿ ಸ್ಟಾಫ್ ಅಂಡ್ ವರ್ಕರ್ಸ್ ಫೆಡರೇಷನ್ ಅಧ್ಯಕ್ಷರಾದ ಜ್ಯೋತಿ ಅನಂತ ಸುಬ್ಬರಾವ್ ಮಾತನಾಡಿ, ಸಾಧನಾ ಸಮಾವೇಶಕ್ಕಾಗಿ 4000ಕ್ಕೂ ಹೆಚ್ಚು ಬಸ್ಗಳನ್ನು ಬುಕ್ ಮಾಡಲಾಗಿದ್ದು, ಇದಕ್ಕೆ ವಿರೋಧವಾಗಿ ಕೆಎಸ್ಆರ್ಟಿಸಿ ನೌಕರರು ಕಪ್ಪು ಬಾವುಟ ಪ್ರದರ್ಶನವನ್ನ ನಡೆಸಲಿದ್ದಾರೆ. ನಮ್ಮ ಬೇಡಿಕೆಗಳನ್ನು ಈಡೇರಿಸಿದರೆ ಈಗಲೇ ಮುಷ್ಕರವನ್ನ ಹಿಂಪಡಿತೇವೆ, ಇಲ್ಲವಾದರೆ ಮೇ 20ರಿಂದ ರಾಜ್ಯವ್ಯಾಪಿ ಮುಷ್ಕರ ಆರಂಭಿಸುತ್ತೇವೆ ಎಂದು ಎಚ್ಚರಿಕೆಯನ್ನ ನೀಡಿದ್ರು. ಈಗ ನಮ್ಮ ರಾಜ್ಯ ರಸ್ತೆ ಸಾರಿಗೆ ನಿಗಮಗಳ ಜಂಟಿ ಕ್ರಿಯಾ ಸಮಿತಿಯಿಂದ
ನಾವು ಬೇಡಿಕೆಗಳನ್ನು ಏನಿಟ್ಟಿದ್ವಿ ಸರ್ಕಾರ ಅದಕ್ಕೆ ಮಾತುಕತೆ ಕರೆದಿರ ಏಕಪಕ್ಷೀಯವಾಗಿ ಆದೇಶ ಹೊರಡಿಸಿದೆ. ಅದನ್ನು ನಾವು ಪ್ರತಿಭಟಿಸ್ತಾ ಇದ್ದೀವಿ ಮತ್ತು ಖಂಡಿತ ವಿರೋಧಿಸ್ತಾ ಇದ್ದೀವಿ. ನಾವು ಅದಕ್ಕೆ ಮುಷ್ಕರವನ್ನು ಕರೆದಿದ್ದೀವಿ, ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಮೇ 20ನೇ ತಾರೀಕಿಂದ. ಮುಷ್ಕರದಲ್ಲಿ ಯಾವುದೇ ಬದಲಾವಣೆ ಕೂಡ ಇರೋದಿಲ್ಲ. ಮತ್ತು ಹಾಗೆ ಆ ಮುಷ್ಕರ ಕರೆದಿರೋದ್ರಿಂದ ಸರ್ಕಾರ ತನ್ನ ಸಾಧನಾ ಸಮಾವೇಶ ತುಮಕೂರಿನಲ್ಲಿ ನಡೆಯೋದನ್ನು 19ನೇ ತಾರೀಕಿಗೆ ಪ್ರೀಪೋನ್ ಮಾಡಿಕೊಂಡಿದೆ. ಅದಕ್ಕೆ ನಾವು 19ನೇ ತಾರೀಕು ತುಮಕೂರಿನಲ್ಲಿ ಟೌನ್ ಹಾಲ್ ಮುಂದೆ ಒಂದು ಕಪ್ಪು ಬಾವುಟ ಪ್ರದರ್ಶನವನ್ನು ನಡೆಸ್ತಾ ಇದ್ದೀವಿ. ಇದು ಯಾತಕ್ಕೆ ಮಾಡ್ತಿದ್ದೀವಿ ಅಂತಂದರೆ ಸರ್ಕಾರ 1,000 ಜನ ನಾವು ಸೇರ್ತಾ ಇದ್ದೀವಿ. ಎಲ್ಲ ಕಡೆಯಿಂದನೂ ಬರ್ತಾ ಇದ್ದೀವಿ, ರಾಜ್ಯದ ಎಲ್ಲ ಕಡೆಯಿಂದನೂ ಬರ್ತಾ ಇದ್ದೀವಿ. ಸಾರಿಗೆ ನೌಕರರು ಬರ್ತಾ ಇದ್ದಾರೆ. ಅವತ್ತು ಯಾರ್ಯಾರು ಡ್ಯೂಟಿ ಆಫ್ ಇರುತ್ತೆ ಈ ಥರದವರೆಲ್ಲ ಬರ್ತಾ ಇದ್ದಾರೆ. ಇದು ಯಾಕೆ ಮಾಡ್ತಾ ಇದ್ದೀವಿ ಅಂದರೆ ಸರ್ಕಾರ ನಮ್ಮ ಸಾರಿಗೆ ನೌಕರರಿಗೆ ಏನು ಅನ್ಯಾಯ ಮಾಡ್ತಾ ಇದೆ, ಏಕಪಕ್ಷೀಯವಾಗಿ ನಮ್ಮ ಬೇಡಿಕೆಗಳ ವಿರುದ್ಧವಾಗಿ 12.5%, ನಾವು ಕೇಳಿದ 25% ಮತ್ತು 1/1/24ರಿಂದ ವೇತನ ಪರಿಷ್ಕರಣೆ ಆಗಬೇಕು ಅಂತ ಕೇಳಿದ್ವಿ. ಅದರ ಬದಲಿಗೆ ಅದು 1/4/25ರಿಂದ ವೇತನ ಪರಿಷ್ಕರಣೆ ಮಾಡಿ 12.5% ಮಾತ್ರ ವೇತನ ಹೆಚ್ಚಳ ಮಾಡಿದೆ. ಅದನ್ನು ವಿರೋಧಿಸಿ ನಾವು ಈ ಏನು ಶಕ್ತಿ ಯೋಜನೆಯನ್ನು ಜಾರಿ ಮಾಡ್ತಾ ಇರೋವಂಥ ನಮ್ಮ ಸಾರಿಗೆ ನೌಕರರಿಗೆ ಅನ್ಯಾಯ ಮಾಡಿದೆ. ಅದನ್ನು ಪ್ರತಿಭಟಿಸಿ ನಾವು ಕಪ್ಪು ಬಾವುಟ ಪ್ರದರ್ಶನವನ್ನು 19ನೇ ತಾರೀಕು ತುಮಕೂರಿನಲ್ಲಿ ಮಾಡ್ತಾ ಇದ್ದೀವಿ. ಇಲ್ಲ, ನಾವು ಅದೇ ಟೌನ್ ಹಾಲ್ನಲ್ಲಿ ಮಾಡ್ತಾ ಇದ್ದೀವಿ. ಟೌನ್ ಹಾಲ್ ಮುಂದೆ ಮಾಡ್ತಾ ಇದ್ದೀವಿ, ತುಮಕೂರು ಟೌನ್ ಹಾಲ್ ಮುಂದೆ. ಇಲ್ಲ, ನಮಗೇನಂದರೆ ಸರ್ಕಾರಕ್ಕೆ ಏನು ಅಂದರೆ ಅವರ ಕಾರ್ಯಕ್ರಮಕ್ಕೆ ತೊಂದರೆ ಕೊಡಬೇಕನ್ನೋದೇನಿಲ್ಲ. ಆದರೆ ಜನರಿಗೆ ಇವರ ಸಾಧನೆ ಏನು ಅನ್ನೋದು, ಈ ಸಾಧನಾ ಸಮಾವೇಶ ಮಾಡ್ತಿದ್ದಾರಲ್ಲ, ಇವರ ಸಾಧನೆ ಏನು, ಇವರ ಗ್ಯಾರಂಟಿ ಯೋಜನೆಗಳನ್ನ ನಿಜವಾಗ್ಲೂ ಜಾರಿ ಮಾಡಿರೋಂಥ ಕಾರ್ಮಿಕರಿಗೆ ಇವ್ರು ಏನು ಅನ್ಯಾಯ ಮಾಡಿದ್ದಾರೆ ಅಂತ ನಾವು ತೋರಿಸ್ಬೇಕು ಅಂತ ಹೇಳಿ ಈ ಒಂದು ಕಪ್ಪು ಬಾವುಟ ಪ್ರದರ್ಶನವನ್ನು ಮಾಡ್ತಾ ಇದ್ದೀವಿ. ಒಟ್ಟಾರೆ ಸಾಧನಾ ಸಮಾವೇಶದ ವೇಳೆಯೇ ಸಾರಿಗೆ ನೌಕರರು ಬೀದಿಗಿಳಿಯಲು ನಿರ್ಧರಿಸಿದ್ದು, ಸರ್ಕಾರದ ಸಮಾವೇಶದ ಮೇಲೆ ಯಾವ ರೀತಿ ಪರಿಣಾಮ ಬೀರಲಿದೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ದೀಪಕ್ ಕೆಂಕೆರೆ, ಪ್ರಜಾಶಕ್ತಿ ಟಿವಿ, ತುಮಕೂರು.